टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನಕ್ಕೆ ಬಂದಿದೆ ಹೇಳು? ಯಾರು ನೋಡಕ್ ಬಂದಿದ್ಯಾ? ನಾಚ್ಕೋಬೇಡ ಹೇಳು. ಯಾರು ನೋಡಕ್ ಬಂದಿದ್ಯಾ? ಹೌದು, ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಪ್ರತಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ ಸರ್, ಒಟ್ಟಿಗೆ ಸೇರಿ ಸೆಲೆಬ್ರೇಟ್. ಹೌದು ಸರ್, ಆ್ಯಕ್ಚುಲಿ ನಾವೆಲ್ಲ ಫ್ಯಾಮಿಲಿ ಫುಲ್ ಅಪ್ಪು ಫ್ಯಾನ್ಸ್. ಈ ಕುಟುಂಬನೇ ಅಪ್ಪು ಫ್ಯಾಮಿಲಿ. ನಾವು ಮನೆಗೆಲ್ಲ ಹೋಗಿ ಮೀಟ್ ಮಾಡಿದ್ದೀವಿ, ಕೇಕ್ ಕಟ್ಟಿಂಗ್ ಮಾಡಿಸಿದ್ದೀವಿ. ಮೊನ್ನೆಲ್ಲ ಅಪ್ಪು ಫಿಲಮ್ಗೂ ಕೇಕ್ ಕಟ್ಟಿಂಗ್ ಮಾಡಿಸ್ತು. ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಸರ್. ನಾವಿಲ್ಲೇ ಅವಳಹಳ್ಳಿಯಿಂದ ಮೈಸೂರು ರೋಡ್. ಹೌದು, ವಿಜಯಲಕ್ಷ್ಮಿ ಅಂದ್ಬಿಟ್ಟು. ಮೀನಾ ಸರ್, ಇದೇ ವರ್ಷ ಅಂತಲ್ಲ, ಹೋದ ವರ್ಷನೂ ಜಾಕಿನ 120 ಸೆಂಟ್ರಲ್ ರಿಲೀಸ್ ಮಾಡಿ ಅಪ್ಪು ಅವ್ರ ತಾಕತ್ತೆ ಅಂತ ತೋರಿಸಿದ್ದೀವಿ. ಈ ವರ್ಷ ಅದಕ್ಕಿಂತ ಜಾಸ್ತಿ ಥರ ರಿಲೀಸ್ ಮಾಡಿಸಿ ಅದಕ್ಕಿಂತ ಜಾಸ್ತಿಯಾಗಿ ಡಬಲ್ ಕ್ರೇಜ್ ಕ್ರಿಯೇಟ್ ಮಾಡಿ ಫ್ಯಾನ್ಸ್ಗಳು ದೊಡ್ಡದಾಗಿ ಇನ್ನೂ ಕ್ರಿಯೇಟ್ ಮಾಡಿದ್ದೀವಿ. ಏನಂದರೆ ಫ್ಯಾನ್ಸ್ಗಳು ಏನು ವಿನಂತಿ ಅಂದರೆ, ಇದು 50ನೇ ವರ್ಷದ ಹುಟ್ಟುಹಬ್ಬ. ಇದೇ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಬಾಸ್ ಅವರು ಇದ್ದಾರೆ ನಮಗೆ. ಇವಾಗ ಇದೇ ನಾವು ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂದರೆ, ಸದಾಶಿವನವ್ರ ಮನೆ ಮುಂದೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿದ್ವಿ. ಇವಾಗ ನಮ್ಮ ಬಾಸು ಇಲ್ಲ, ಹಂಗಾಗಿ ನಾವು ಇಲ್ಲಿ ಬಂದು ಏನು ಮಾಡಬೇಕಂದ್ರೆ, ನಮ್ಮದೇನಿದೆ ನಮ್ಮ ಕಾರ್ಯಗಳು ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಯಾರೇ ಇದಕ್ಕೇನೇ ಮುಖ್ಯವಾಗಿರಲಿ ಅವರೆಲ್ಲ ಇಲ್ಲಿ ಬಂದು ನಮಗೋಸ್ಕರ 12 ಗಂಟೆಗೆ ಏನು ಪರ್ಮಿಷನ್ ಕೊಡಿಸ್ಲೇಬೇಕು. ಯಾಕಂದರೆ ನಮ್ಮ ಬಾಸುಗೆ ಯಾವತ್ತಿರೋ ಫಸ್ಟ್ ತಾರ ಬೀಳಬೇಕು, ಫಸ್ಟ್ ಕೇಕ್ ಕಟ್ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಓಡಾಡ್ಕೊಂಡು ಬಂದಿದ್ದೀವಿ. ಹೆಂಗೆ ಅಂದರೆ, ನಮ್ಮ ಅಭಿಮಾನಿಗಳ ಮೇಲೆ ವಜನೆ ಕಾಂಪಿಟೇಷನು. ಫಸ್ಟ್ ಥರ ನಾನು ಹಾಕೋದ್ನಾ, ಫಸ್ಟ್ ಕೇಕ್ ನೀನು ಕಟ್ ಮಾಡಿಸ್ತಾ ಅಂತ ನಮ್ಮ ಮಜನೇ ಕಾಂಪಿಟೇಷನ್ ಇರುತ್ತೆ. ಅಂಥದ್ರಲ್ಲಿ ಇವಾಗ ಪರ್ಮಿಷನ್ ಕೊಡಲೇಬೇಕು. ಯಾಕಂದರೆ ಹೋದ ವರ್ಷ ಬಿಟ್ಟಿದ್ರು, ಲೇಟಾಗಿ ಬಿಟ್ಟರು, ಫ್ಯಾಮಿಲಿ ಬಂದಿತ್ತು, ಹಂಗೆ ಹಿಂಗೆ ಅಂತ. ಈ ವರ್ಷ ಬಿಡಲೇಬೇಕು. ಪ್ರತಿ ವರ್ಷ 12 ಗಂಟೆಗೆ ಪ್ರತಿ ವರ್ಷ 12 ಗಂಟೆಗೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಟಿವಿ 9 ವಿನಂತಿ ಮಾಡ್ತಾ ಇದ್ದೀವಿ, ನಮ್ಮ ಬಾಸ್ ಕ್ರೇಜ್ ಏನಂತ ತೋರಿಸಿದ್ವಿ. ರೆಕಾರ್ಡ್ಸು ತೆಗ್ಬಿಟ್ಟು ನೋಡ್ಬೋದು ನೀವು. ಅಪ್ಪು ರೆಕಾರ್ಡ್ ಏನಂದರೆ ಇಷ್ಟೇ. ಅಪ್ಪು ರೆಕಾರ್ಡ್ ಇಷ್ಟೇ ಆಗಿದೆ. ಅಪ್ಪು ಫಿಲಮ್ ಎಲ್ಲ ಕಡೆ ರೆಕಾರ್ಡ್ ಕಲೆಕ್ಷನ್ ಮಾಡ್ತಿದೆ. ಹಂಗಾಗಿ ನೀವು ವಿನಂತಿ ಮಾಡಿಕೊಂಡು ಬರ್ತಡೆಗೆ ದಯವಿಟ್ಟು ಟಿವಿ 9 ಮುಖಾಂತರ ಒಂದು ಪರ್ಮಿಷನ್ ಕೊಡಿಸ್ಬೇಕು. ಒಂದು ಪರ್ಮಿಷನ್ ಕೊಡಿಸಿದ್ರೆ ಅಭಿಮಾನಿಗಳು ಖುಷಿ ಆಗ್ತಾರೆ. ಥ್ಯಾಂಕ್ ಯು.